ನಮಸ್ಕಾರ ನನ್ನ ಎಲ್ಲ ರೈತ ಬಾಂಧವರಿಗೆ. ಮತ್ತು ಇದೇನು ನೋಡ್ಲತ್ತಾರ ನೀವು ಕಬ್ಬಿನ ಪ್ಲ್ಯಾಂಟೇಷನ್ ಇದು ಬಂದುಬಿಟ್ಟು 3 ಎಕರೆ 3.5 ಎಕರೆ ಐತ್ರಿ ಇದು ಕಬ್ಬ. ಮತ್ತು ಇದನ್ನು ಡಿಸೆಂಬರ್ದಾಗ ಲವಣಿ ಮಾಡಿದ್ರಿ. ಮತ್ತು ನಮ್ಮ ಟಾರ್ಗೆಟ್ ಏನೈತಿಪ್ಪ ಅಂತಂದ್ರೆ ಎಕರೆಗೆ 80 ಟನ್ ಅದು ಬೆಳಿಬೇಕು ಅನ್ನೋದು ಟಾರ್ಗೆಟ್ ಐತಿ. ಇನ್ನೂವರೆಗೆ ಹಿಂದೆ ಇಲ್ಲಿ ಮಾಡಿದಂಥ ಬೆಳೆ ಯಾವುದೂ 80 ಅಲ್ಲಿಲ್ರಿ, ಎಕರೆಗೆ 40 ಟನ್ ಅಂತೂ ಬಿದ್ದಿಲ್ರಿ ಇಲ್ಲಿ. ಅದರ ಸಂಬಂಧ ಈ ಸಲ ನಾವು ಕಬ್ಬಿನ ಸಸಿ ಮಾಡಿ ಹಚ್ಚಿದೀವಿ ರೀ. ಮತ್ತು ಕಬ್ಬಿನ ಮರಿಗಳು ಜಾಸ್ತಿ ಹೊಡೆದವು, ಮುಂದೆ ತೋರಿಸ್ತೀನಿ ರೀ. ಜಾಸ್ತಿ ಹೊಡೆದವು ಮತ್ತು ಕಬ್ಬು ಚಲೋ ಬೆಳೆದೈತಿ. ಮತ್ತು ಇದಕ್ಕೆ ಏನೇನು ಔಷಧಿ ಮಾಡಿದೆವು, ಗೊಬ್ಬರ ಯಾವುದೇ ದುಗಿದು ಯಾವ್ಯಾವ ಟೈಮ್ದಾಗ ಮಾಡಿದೀವಿ ಅನ್ನೋದು ಮತ್ತು ಎಲ್ಲ ಈ ವಿಡಿಯೋದಾಗ ಹೇಳ್ತೀನಿ ರೀ. ಮತ್ತು ವಿಡಿಯೋನ ಕೊನೆಯವರೆಗೂ ನೋಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಬರ್ರಿ. ಮತ್ತು ಇದು ಫಸ್ಟಿಗೆ ಏನಪ್ಪ ಅಂತಂದ್ರೆ ಈ ಕಬ್ಬಿನ ತಳಿ ಯಾವುದಪ್ಪ ಅಂತಂದ್ರೆ ಮಂಡ್ಯ ರೀ. ಮಂಡ್ಯ ಹಚ್ಚಿದೀವಿ ರೀ. ಮತ್ತು ಇದು ಹಚ್ಚಿ ಡಿಸೆಂಬರ್ದಾಗ 12ನೇ ತಾರೀಕು ಇದನ್ನು ಲವಣಿ ಮಾಡಿತೀರಿ. ಇದನ್ನು ಈಗ ಕಬ್ಬಿನ ತಂದು ಹಚ್ಚಿದ ಮ್ಯಾಗ ರೀ ನೀರು ಬಿಟ್ಟಿವಿ ರೀ. ನೀರು ಬಿಟ್ಟು ಅದು ಸ್ವಲ್ಪ ಆರದ ಮ್ಯಾಗ 2 ದಿವಸ ಬಿಟ್ಟು ರೀ ಡಿಂಚಿಂಗ್ ಮಾಡ್ಕೋತೀವಿ ರೀ. ಡಿಂಚಿಂಗ್ 2 ಸಲ ಮಾಡಿದೀವಪ್ಪ ಅಂತಂದ್ರೆ ಇದು ಕಬ್ಬಿಗೆ 3 ಸಲ ಡಿಂಚಿಂಗ್ ಮಾಡಿದೀವಿ ರೀ. 3 ಸಲ ಡಿಂಚಿಂಗ್ ರೀ, ಒಂದು ತಪ್ಪಲಿಕ್ಕೆ ಸ್ಪ್ರೇ ಮಾಡಿದೀವಿ ರೀ. ಅದಾದಮೇಲೆ ಗೊಬ್ಬರ ಹೋಗಿದ್ದೀವಿ ರೀ. ಸಾಲಿಗೆ ಹಾಕೋಕ್ಕಿಂತ ಮೊದಲು 2 ಗೊಬ್ಬರ ಹೋಗಿದ್ದೀವಿ ರೀ. ಮತ್ತು ಸಾಲಿಗೆ ಹಾಕೋತ ಮುಂದೆ ಇವತ್ತು ನಾಳೆ ಸಾಲಿಗೆ ಹಾಕೋದ್ರೆ ಅದ್ರ ಮರುದಿವಸ ಗೊಬ್ಬರ ಹೋಗಿದ್ದೀವಿ ರೀ. ಅದಾದಮೇಲೆ ನೆಕ್ಸ್ಟ್ ಕಬ್ಬ ಮರಿ ಎಷ್ಟೆಷ್ಟು ಉಳ್ದೈತೆ ಅನ್ನೋದು ನೋಡಂಬರಿ. ಈಗ ಒಂದು ಸಸಿ ಹಾಕಿದಲ್ಲಿ 1 2 3 4 5 6 7 8 9 10 ರೀ. ಈಗ ಇವು ಹೊಡೆದವ್ರಿ ಒಂದು 5. ಮತ್ತು ಹಂಗೆ ಈ ಕಡೆ ಮುಂದೆ ಜಾಸ್ತಿ ಹೊಡೆದವ್ರಿ. ನಾವು ಕಂಪಲ್ಸರಿ ಎನಿಸಿ ನೋಡಿದ್ದೀವಿ ರೀ. ಇಲ್ಲ ಅಂದ್ರೂ 8 ಮರಿ ಅದು ಹೊಡೆದವ್ರಿ. 8ರ ಮುಂದೆ ಜಾಸ್ತಿ ಹೊಡೆದವ್ರಿ. ಈಗ ಇಲ್ಲೇ ಮುಂದೆ ಐತೇನೆ ಅಂತಲೇ ಇದನ್ನ ಒಂದು ತೋರಿಸ್ಲತ್ತೀನಿ. ಇದು ಒಳಗೋದು ಎಲ್ಲ ಜಾಸ್ತಿನೇ ಐತ್ರಿ. ಇದು ಮರಿ ಜಾಸ್ತಿ ಹೊಡೆದೈತಿ. ಮತ್ತು ಇದಕ್ಕೆ 9 ತಿಂಗಳಾಗೈತೆ ರೀ. ಡಿಸೆಂಬರ್ದಾಗ 12 ರೀ, ಈಗ ಆಗಸ್ಟ್ ತಿಂಗಳಾಗೈತಿ. ಮತ್ತು 9 ತಿಂಗಳಾಗೈತೆ ರೀ ಕಬ್ಬಿಗೆ. ಮತ್ತು 9 ತಿಂಗಳದಾಗ ಎಷ್ಟು ಗಣಿಕೆ ಆಗೈತಿ ಅನ್ನೋದು ತೋರಿಸ್ತಾನೆ ಬರ್ರಿ. ನೋಡಿರಿ, ಇದು ತೆಳಗಿಂದ ನಾನು ಬಿಡೋಣ ರೀ. ಪೂರ ತೆಳಗಿಂದ ಮಣ್ಣಾಗೈತಿ. ಇಲ್ಲಿ ಮ್ಯಾಗಿಂದ ಎನ್ಸುತ್ತೊಂದು ಬರ್ರಿ. 1 2 3 4 5 6 7 8 9 10 11 12 13 14 15 ಮತ್ತು 16ನೇದು ಐತೆ ರೀ, ಚಾಲೂ ಐತಿ ನೋಡಿರಿ. 9 ತಿಂಗಳದಾಗ ಇಷ್ಟು ಬೆಳೆದೈತಿ. ಮತ್ತು ಇನ್ನೂ ಮರಿ ಇದಕ್ಕಿಂತ ಜಾಸ್ತಿ ಹೊಡಿಬೇಕಾಗಿತ್ತು, ಹೊಡೆದಿಲ್ಲ ರೀ. ಮತ್ತು ಈಗ ಹೊಡ್ಲಾತಾವು. ಮತ್ತು ಸೀಸನ್ ಟೈಮ್ ಕನ್ಗುಡ್ದ ಬರೋಬ್ಬರಿ ಅದು ಕಬ್ಬು ಮರಿ ಎಲ್ಲ ಆತಾವ್ರಿ. ಮತ್ತು ನಾವು ಡೋಸ ಇದಕ್ಕೆ 3 ಸಲ ಡಿಂಚಿಂಗ್ ರೀ, 1 ಸ್ಪ್ರೇ, ಮತ್ತು ಸಾಲಿಗೆ ಹಾಕಿತ್ತ ಮೊದಲು 2 ಗೊಬ್ಬರ ರೀ, ಸಾಲಿಗೆ ಹಾಕೋತ ಮುಂದೆ 1 ಗೊಬ್ಬರ ರೀ. ಅದಾದಮೇಲೆ ಸಾಲಿಗೆ ಹಾಕಿದ ಮ್ಯಾಗ 2 ಗೊಬ್ಬರ ಆಗ್ಯಾವ್ರಿ ಇಲ್ಲಿವರೆಗೂ ರೀ, ಆಗಸ್ಟ್ ತನಕ ರೀ. ಮತ್ತು ಕಬ್ಬು ಚಲೋ ಬೆಳೆದೈತೆ ರೀ. ನೆಲಗಳು ನಿಮ್ಮ ಡಿಮ್ ಇತ್ತಂದ್ರೆ ರೀ, ಫುಲ್ ತಾಕತ್ ನೆಲ ಇತ್ತಂದ್ರೆ ನೀವು ಬೀಜ ಯಾವ್ದು ಬೇಕಾದೋ ಹಚ್ಬೋದು ರೀ, ನಡಿತೈತೆ ರೀ. ಮತ್ತು ನಿಮ್ಮ ನೆಲ ಎಲ್ಲಾರ ಡಿಮ್ ಇತ್ತು ರೀ, ನಮ್ಮದು ನೀರು ಭಾಳ ನಿಲ್ತೈತಿ, ಹೊಲದಾಗ ನೀರು ಭಾಳ ನಿಲ್ತಿತ್ತಂದ್ರೆ ರೀ ಮಂಡ್ಯ ಹಚ್ಚೋದು ಒಂದು ಸ್ವಲ್ಪ ಮಂಡ್ಯ ಹಚ್ಚೋದು ಚಲೋ ಅನಿಸ್ತೈತೆ ರೀ ನಮಗೂ ರೀ. ನಾವು ಎಲ್ಲ ಕಡೆ ಈ ಕಡೆ ನೀರು ನಿಲ್ತೈತನ ಅಂತಲೇ ಮಂಡ್ಯನ ಹಚ್ಚಿದ್ದೀವಿ ರೀ ಹೆಚ್ಚ. ಮತ್ತು ಒಂದೊಂದು ಕಡೆ ಇದಕ್ಕೆ ಜಾಸ್ತಿ ನೀರು ನಿಂತೈತೆ ರೀ. ಅಲ್ಲಿ ಎಕರೆಗೂ 30 ಬೆಳೆಯಂಗಿಲ್ಲ ರೀ. ಅದು ಮುಂದಿನ ವೀಡಿಯೋದಾಗೂ ಹೇಳ್ತಾನೆ ರೀ ಅದ್ರ ಬಗ್ಗೆ. ಮತ್ತು ಇದು ಚಲೋ ಬೆಳೆದೈತೆ ರೀ ಈ ಸಲ ರೀ. ನೋಡಿರಿ, ನಿಮ್ಮ ಕಡೆ ಯಾವ್ಯಾವ ಬೆಳೆಯೋರಿದ್ರಂದ್ರೆ ಮಂಡ್ಯ ಬೀಜ ಹಚ್ಚಿರಿ, ನೆಲಗಳು ಡಿಮ್ ಇದ್ದು ಅಂದ್ರೆ ರೀ. ಮತ್ತು ಇದು ಟಾರ್ಗೆಟ್ ಅಂತೂ 80 ಮಾಡೋದು ಐತೆ ರೀ. ನೋಡೋಣ ರೀ, ಇನ್ನೂವರೆಗೂ ಇದು ಹೊಲದಾಗ ಎಕರೆಗೆ 40 ಟನ್ ಅಂತೂ ಬಿದ್ದಿಲ್ಲ ರೀ. ನೋಡ್ರಿ ಈ ಸಲ ಲಾಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಲಾಸ್ಟ್ಗೆ ಸೀಸನ್ಗೆ ಹೋಗೋ ಟೈಮ್ದಾಗ ನಿಮ್ಗೆ ಟೆನ್ನೇಜ್ ಪ್ರಕಾರನ ತೋರಿಸ್ತೀನಿ ನಿಮಗೆ. ಮತ್ತು ಇನ್ನೊಂದು ರೀ, ಕೆಲ ರೈತರುಗಳು ಮಾಡ್ತಾರೆ ರೀ, ಕಳ್ಗೆ ಹಿರಿದ್ರಿಂದ ಮತ್ತು ಮರಿ ಜಾಸ್ತಿ ಹೊಡಿತಾವು. ಕರಿಗೆ ಹಿರಿದು ಬಿಡ್ತಂದ್ರೆ ಗಾಳಿ ಆಡ್ತೈತಿ ಒಳಗೆ, ಅದ್ರ ಸಲುವಾಗಿ ಕಳ್ಗೆ ಹಿರಿತು ಬರೆಯುತ್ತೆ ಅದಾರು. ಆದ್ರೆ ನಮ್ಮ ಸೈಡ್ ಏನೈತಿ ಆಕೈತಿಪ್ಪ ಅಂತಂದ್ರೆ ಕರ್ಗಿ ಹಿರಿದ್ರೆ ರೀ ನರಿಗಳು ಬರ್ತಾವೆ. ನರಿಗಳು ಬಂದ ಕಬ್ಬ ಎಲ್ಲ ತಿಂತಾವೆ ರೀ. ಮತ್ತು ಈಗ ನಮ್ಮಲ್ಲಿ ಒಳಗೊಂದಂತ ಅಲ್ಲಲ್ಲಿ ಹಿರಿದಿದ್ರಿ ಮೇವು ಮಾಡೋ ಸಲುವಾಗಿ, ಅವಾಗ ಅಲ್ಲೆಲ್ಲ ಕಬ್ಬ ಏನು ಮಾಡ್ತಾವೆ ರೀ ನರಿಗಳು. ಇಲ್ಲಿ ಇರ್ತೈತೆ ನೋಡಿರಿ, ಇಲ್ಲಿ ಕಡದ ಕಿಶಿಂದ ಬಿಡ್ತಾವೆ ರೀ, ಅಟ್ಟ ತಿಂದಿರ್ತಾವೆ. ಎಲ್ಲ ಮಾತು ವೇಸ್ಟ್ ಆಗಿ ಒಣಗಿ ಹೋಗ್ತೈತಿ. ಅದರ ಸಲುವಾಗಿ ನಾವು ನಮ್ಮ ಕಡೆ ಸೈಡ ಜಾಸ್ತಿ ಯಾರೂ ಕಳ್ಗೆ ಹಿರಿಯಂಗಿಲ್ಲ ರೀ. ನಾವಂತೂ ನೋಡಿಲ್ಲ ಇನ್ನೂವರೆಗೆ ಕಳ್ಗೆ ಯಾರು ಹಿರಿದಿದ್ದ. ಮತ್ತು ಮಂಡ್ಯ ಸೈಡದು ನರಿಗಳು ಅದು ಕಡಿಮೆ ರೀ, ಅಲ್ಲಿ ಹಿರಿತಾರು. ಮತ್ತು ಆ ಕಡೆ ನೀರಿಂದ ಶಾರ್ಟೇಜ್ ಇರುತ್ತೆ ರೀ, ಅದ್ರ ಸಲುವಾಗಿ ಅವ್ರು ಹಿರಿತಾರು. ಕಳ್ಗೆ ಹಿರಿದು ಬಿಡೋದು ಅಂದ್ರೆ ಏನಾಗೈತಿಪ್ಪ ಅಂತಂದ್ರೆ ನೆಲಕ್ಕೆ ರೀ ತೇವಾಂಶ ಒಂದು ಹಿಡಿದು ಇಟ್ಕೋತೈತೆ ರೀ. ನೀರದು ಹಾಯ್ಸ್ರಂದ್ರೆ ನೀರು ಡೈರೆಕ್ಟ್ ಬಿಸಿಲು ಬೀಳಂಗಿಲ್ಲ, ಅದಕ್ಕೆ ತೇವಾಂಶ ರೌಂದಿ ಹಿಡಿದು ಇಟ್ಕೋತೈತಿ.
ಮತ್ತು ನಮ್ದು ಹೆಂಗೈತಪ್ಪ ಆ ಥರ ನೀರು ಒಮ್ಮೆ ಬಿಟ್ಟಿತ್ತಂದ್ರೆ 15 ದಿವ್ಸ ಗಂಟ್ಲೆ ನೀರು ಹಾಸಂಗಿಲ್ಲ ರೀ. ಯಾಕಂದ್ರೆ ನೀರು ಆಗ ಈ ಕರಿಮಣ್ಣು ಏನೈತೆ ರೀ ಹಿಡಿದು ಇಟ್ಕೊಂಡಿರುತ್ತೆ ರೀ. ಅದಕ್ಕೆ ನಾವು ನೀರು ಜಾಸ್ತಿ ಹಾಸ್ಲಕ್ಕೆ ನಡೆಯಂಗಿಲ್ಲ. ಅದಕ್ಕೆ ನಾವು ಕಳ್ಗಿನೂ ಹಿರಿಯಂಗಿಲ್ಲ ರೀ. ಮತ್ತು ಒಬ್ಬೊಬ್ಬರು ಹಿರಿಯೋದ್ರಿಂದ ಕಸಾನೂ ಎಳಂಗಿಲ್ಲ ರೀ ಜಾಸ್ತಿ. ಕಳ್ಗೆ ಹಿರಿಯೋದ್ರಿಂದ ಅದು ಚಲೋನೇ ಐತ್ರಿ. ಕರೆ ನಮ್ಮ ಕಡೆ ನಡೆಯಂಗಿಲ್ಲ ರೀ. ಅದ್ರ ಸಂಬಂಧ ನಾವು ಕಳ್ಗೆ ಹಿರಿಯಂಗಿಲ್ಲ ರೀ. ಕರಿಮಣ್ಣು ಕಡೆ ಇದ್ದವ್ರ ಒಬ್ಬರು ಹಿರಿತಿರ್ಬೇಕು. ಕರೆ ನಾವಂತರೂ ಇನ್ನೂವರೆಗೆ ಎಲ್ಲಿ ನೋಡಿಲ್ಲ ರೀ. ಅದು ಒಂದು ಚಲೋನ ಗಾಳಿ ಆಡಿತಂದ್ರೆ ರೀ ಮರಿ ಚಲೋ ಹೊಡಿತೈತೆ ರೀ. ನಾನು ಇಲ್ಲ ಅನ್ನಂಗಿಲ್ಲ, ಮರಿ ಭಾರಿ ಹೊಡಿತೈತಿ. ಮತ್ತು ನಮ್ಮ ಕಡೆ ನರಿ ತಿಂತಾವಣ ಅಂತಲೇ ನಾವು ಕಳ್ಗೆ ಹಿರಿಯಂಗಿಲ್ಲ ರೀ. ಅದ ಒಂದು ಮೈನಸ್ದಿಂದ ನಾವು ಕಳ್ಗೆ ಹಿರಿಯಂಗಿಲ್ಲ ರೀ. ಮತ್ತು ಕೆಲವು ರೈತರುಗಳು ಈಗ ಟನ್ನೇಜ ಕಡಿಮೆ ಬರೋರು ಏನೇನು ಮಿಸ್ಟೇಕ್ ಮಾಡ್ತಿರಪ್ಪ ಅಂತಂದ್ರೆ ನೀರು ಯಾವಾಗಲೂ ರೀ ಈಗ ಇವತ್ತು ನೀರು ಬಿಟ್ಟರಿ ಕಂಪ್ಲೀಟ್ ಆತತ್ತಿಕೊರಿ ಒಂದು 4 ದಿವ್ಸ ಮ್ಯಾಗ. ಮತ್ತು ಮ್ಯಾಗ ಲಘುನ ಬಿಡಬೇಡ್ರಿ. 2-3 ದಿವ್ಸ ಬಿಡಿ. ಜರ ಆಯ್ತಂದ ಗಜ್ಜಿಗೆ ನೀರು ಬಿಟ್ಟಿರ್ತಿಕೊರಿ ನೀವು ಕಬ್ಬ ಬೆಳೆಯಂಗಿಲ್ಲ ರೀ. ಬೇರೆಕಾದ ನೀರು ಜಗ್ಗು ಅಂತ ಕೆಲಸಾರ ಮಾಡಿಬಿಡ್ಬೇಕ್ರಿ ನೀವು. ಡೈರೆಕ್ಟ್ ಹಿಂಗೆ ನೀರು ಬಿಟ್ಟು ಜರ 4 ದಿವ್ಸನೇ ಮತ್ತು ಮ್ಯಾಗ ನೀರು ಬಿಡೋದು, ನೀರು ಹಂಗೆ ಬಿಡೋದು ಮಾಡಾಕೈತಾರಂದ್ರೆ ನೀರು ನಿತ್ತ ಮಣ್ಣಿನ ತಾಕತ್ತೂ ಹೋಗಿಬಿಡ್ತೈತಿ. ಕಬ್ಬ ಬೆಳೆಯಂಗಿಲ್ಲ ರೀ. ಅದು ಕಬ್ಬ ಕೆಲಸನೇ ಮಾಡಂಗಿಲ್ಲ ರೀ. ನೀವು ಹಂಗೆ ಮ್ಯಾಗ ನೀರು ಬಿಡ್ಲಾಕೈತಾರಂದ್ರೆ ನೀರು ಬಿಟ್ರೆ ಜರ ಒಣಗಿಸ್ರಿ. ಎಲ್ಲ ಹಿಂಗೆ ಜರ ಬಿರುಕು ಬಿಡ್ಬೇಕು ರೀ. ಬಿರುಕು ಬಿಡ್ತಂದ್ರೆ ಬೇರೆ ಇನ್ನೊಂದು ನೀರು ಇದ್ದಿದ್ದ ಕಡೆ ಹೋಲಾಕೆ ಚಾಲು ಮಾಡ್ತೈತೆ ರೀ ಬೇರೆ. ಹಂಗೆ ಕೆಲಸ ಮಾಡಿತಂದ್ರೆ ಕಬ್ಬೂ ಸ್ಪೀಡ್ ಬೆಳಿತೈತೆ ರೀ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕಸನೂ ಮೇನ್ ಐತ್ರಿ. ಕಸ ಜಾಸ್ತಿ ಬಿಟ್ರೆ ತಿಕ್ಕೋರಿ ನೀವು. ಕಸ ಏನು ಮಾಡ್ತೈತಪ್ಪ ಅಂತಂದ್ರೆ ಕಬ್ಬಿಗೆ ಏನೇನು ಪೌಷ್ಟಿಕಾಂಶಗಳು ಬೇಕಾಗಿರ್ತಾವೆ ರೀ ಅದೆಲ್ಲ ಕಸನ ಜಗ್ತೈತೆ ರೀ. ನೀವು ಅದು ನೋಡಿರಿ. ನೀವು ಜಾಸ್ತಿ ನಾವು ನೋಡಿದೀವಿ ರೀ. ಕಸ ಎದ್ದಾಗ ಈಗೇನು ಈ ಕಬ್ಬು ಎದೈತಿರಲ್ಲ ಇದಕ್ಕೆ ಹಿಂದಿನ ಬೆಳೆ ಏನು ಇದ್ದೂರ್ಲೆ ಕಸ ಜಾಸ್ತಿ ಆಕೈತೆ ರೀ. ಕಬ್ಬು ಒಟ್ಟು ಬೆಳಿತಲ್ಲ ಆಗೈತೆ ರೀ. 3 ತಿಂಗಳು 4 ತಿಂಗಳ ತನಕ ಇದನ್ನೇ ಆಗೈತಿಲ್ಲ ರೀ. ಬರೀ ಒಟ್ಟು ಕಬ್ಬನೇ ಹೇಳ್ತಲ್ಲ ಆಗೈತೆ ರೀ. ಅಷ್ಟು ಸಣ್ಣ ಕುಟ್ರು ಬಡ್ದಾರ್ಗೈತಿ ಅಲ್ಲೇ ಇರ್ತಿತ್ತು. ಮತ್ತು ಈ ಸಲ ನಾವು ಕಸ ಎಲ್ಲ ತೆಗೆದು ನೋಡಿದೀವಿ ರೀ. ಕಬ್ಬು ಭಾಳ ಫಾಸ್ಟ್ಲಿ ಅದೈತಿ. ಕಸ ನಮ್ಮದು ಭಾಳ ದಟ್ಟ ಇದ್ದಿತ್ತು ರೀ ಅವಾಗಿದ್ದಾಗ ಇದಕ್ಕೆ ಬೆಳೆಗೆ ಭಾಳ ಫರ್ಕ್ ಆಗೈತೆ ರೀ. ಕಸನ ನಿಯಂತ್ರಣ ಮಾಡ್ತಾ ಬರ್ರಿ ಕಂಪಲ್ಸರಿ. ಕಸ ಎಷ್ಟು ಲಘು ತೆಗಿತೀರಿ ನೋಡಿರಿ ಅಷ್ಟು ಫಾಸ್ಟ್ ಆದತ್ ನೋಡಿರಿ ಕಬ್ಬ. ಮತ್ತು ಅದಕ್ಕೆ ಗೊಬ್ಬರ ಹೋಗೋದ್ರಂದ್ರೆ ಕಸನ ತೊಗೊಂಡಿರ್ತೈತೆ ರೀ. ನೀವು ಹಂಗೆ ಕಸ ತೆಗಿದಿರ್ಲಿಕ್ಕೆ ನೀವು ಕಬ್ಬಿಗಂತೂ ಅದು ಗೊಬ್ಬರನೇ ಹತ್ತಂಗಿಲ್ಲ. ಎಲ್ಲ ಕಸನ ಜಗ್ಗಿ ಬಿಡ್ತೈತಿ. ಅದ್ರ ಸಂಬಂಧ ಕಸ ಒಟ್ಟು ಹಸನು ಇಟ್ಕೋತ ಬರ್ರಿ. ಅದೊಂದು ಪ್ಲಸ್ ಪಾಯಿಂಟ್ ಆಕೈತೆ ರೀ. ಈ ಗೊಬ್ಬರ ಅದು ಇಂಥ ಬಿಸಿಲಾಗ ನೀವು ಒಗದ 2 ದಿವ್ಸ ಬಿಟ್ಟು ನೀರು ಹಾಸ್ತುನು ಮತ್ತು ನಾಳೆ ಹಾಸ್ತುನು ಹಾಸ್ತುನು ಅಂತ ಅನ್ಕೋತ ಕೂತಿರ್ತಿಕೋರಿ. ನೀವು ಗೊಬ್ಬರದಾಗಿಂತಿರೋದು ಅಂಶ ಎಲ್ಲ ಹಾರಿ ಹೋಗಿಬಿಡ್ತೈತೆ ರೀ. ಇವತ್ತು ಗೊಬ್ಬರ ಹೋಗೋದ್ರಂದ್ರೆ ಅವತ್ತ ನೀರು ಬಿಟ್ಟು ಬಿಡುತ್ತೆ ಬರ್ರಿ. ನೀವು ಕಂಪಲ್ಸರಿ ತೊಗೊಂಡು ಬಿಡ್ತೈತೆ ರೀ. ಅದಕ್ಕೆ ಕಬ್ಬಿಗೆ ಅದು ಎಲ್ಲ ತೊಗೋತೈತೆ ರೀ. ಮತ್ತು ಈಗ ಗದ್ಯಾಗ ಹೋಗಿದ್ದು ನಿಮಗೆ ಹೆಂಗೆ ಬೇಕಂಗೆ ಮನುಷ್ಯ ಬಂದಾಗ ಯಾಕ್ತಾರ ಹೋಗಿದ್ದು ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಟೈಮ್ ಸರಿ ಮಾಡಿರ್ತಿಕೋರಿ ನೀವು ಕಬ್ಬು 100% ಬಂದ ಬರ್ತೈತೆ ರೀ. ನಮ್ದು ಇದು ಏನೈತಿರಲ್ಲ ನಾವು ಫಸ್ಟಿಗೆ ಅದು ಅಷ್ಟು ಪರ್ಫೆಕ್ಟಾಗಿ ಮಾಡ್ತಿರಾಗಿದ್ದು ಟೈಮ್ ಸರಿ. ಕಬ್ಬು ಭಾಳ ಡಿಮ್ಮು ಬಂದಿದ್ದಿಲ್ಲಿ. ಈಗ ಒಟ್ಟಾಗಿ ಸಸಿ ನೆಟ್ಟಾಗಿಂದ ಟೈಮ್ ಟು ಟೈಮ್ ನೀರು ಬಿಟ್ಟಿದ್ದೀವಿ ರೀ. ಅದಕ್ಕೆ ಒಟ್ಟಾಗಿ ನೀರು ಬಿಟ್ಟಿವಿ ರೀ. ಜರ ಆಯ್ತು ನೆಲ ಕೆದಿರು ನೋಡ್ತಿದ್ದೀವಿ ರೀ. ಒಂದು 4 ಬಳಟ ಒಣಗಿ ತತ್ತಿಕೋರಿ ನೀವು ಮತ್ತೆ ಬಿಟ್ಟು ಬಿಡೋರು ನೀರು. ಮತ್ತು ಫುಲ್ ಹಿಂಗೆ ನಿತ್ತು ನೀರು ಹಾಸ್ತಲಾಗಿದ್ದೀವಿ ರೀ. ಅದರ ಸಂಬಂಧ ಕಬ್ಬು ಚಲೋ ಬರ್ತಾವೆ. ಭಾಳ ಟೈಮಿಂಗ್ ಭಾಳ ಇಂಪಾರ್ಟೆಂಟ್ ಐತೆ ರೀ. ಕಬ್ಬ ಬೆಳೆಸೋರಾಗಿರಿ ಟೈಮ್ ಸರಿ ಮಾಡ್ಬೇಕು ನೋಡಿ. ಯಾವುದೇ ಕೆಲಸ ಆಗಿಲ್ಲ ರೀ. 15 ದಿವ್ಸಗೊಮ್ಮೆ 45 ದಿವ್ಸಗೊಮ್ಮೆ ನೋಡ್ಕೋತಿರ್ಬೇಕು ರೀ. ಕಬ್ಬು ಎಲ್ಲ ರೌಂಡ್ ಹೊಡೆದ ಈಗ ನೋಡಿರಿ ಹಿಂಗ್ತದ. ಇನ್ನು ಇನ್ನೊಂದು ಪ್ಲ್ಯಾಂಟ್ ಮಾಡೋರಿದ್ದೀವಿ 5 ಎಕರೆದ. ಅದಕ್ಕೆ 5 ಫುಟ್ ಸಾಲು ಬಿಟ್ಟಿದ್ದೀವಿ ರೀ. ಮತ್ತು ಅದಕ್ಕೆ ಮಂಡ್ಯ ಬೀಜ ಹತ್ತತ್ತಿಲ್ಲ ರೀ. ಬೇರೆ ಹೊಸ ಬೀಜ ಐತಿ ಮಹಾರಾಷ್ಟ್ರದಿಂದ ತರಿಸಿದೀವು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದ್ರದ್ದು 5 ಎಕರೆದ ಫಸ್ಟ್ ಹಿಡ್ದನ ಈ ಯೂಟ್ಯೂಬ್ ಚಾನಲ್ದಾಗ ಹಾಕ್ತೀನಿ ರೀ. ಸಸಿಯಿಂದ ಪೂರಾ ಕಟಾವವರೆಗೂ ಅದು ಏನೇನು ಮಾಡ್ತೀವಿ, ಅದಕ್ಕೆ ಗೊಬ್ಬರ ಯಾವ್ದು ಹಾಕ್ತೀವಿ, ಟಾನಿಕ್ ಯಾವ್ದು ಹಾಕ್ತೀವಿ, ಮತ್ತು ಎಷ್ಟು ದಿವಸಿಗೆ ಹಾಕ್ತೀವಿ ಅನ್ನೋದು ಎಲ್ಲ ತೋರಿಸ್ತೀನಿ ರೀ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ವೀಡಿಯೋಗಳು ಬಿಡ್ತಿರ್ತೀವಿ. ನೀವು ನೋಡ್ಲಿಕ್ಕೆ ಅನುಕೂಲ ಆಕೈತಿ. ಬರ್ರಿ ಈಗ ಅದು ಹೊಲ ನಿಮ್ಗೆ ತೋರಿಸ್ತಾನೆ ಪ್ಲಾಂಟೇಶನ್ ಮಾಡೋದಿನ್ನ ಮುಂದಿಂದ. ಇದೇನು ನೋಡ್ಲತ್ತಾರಲ್ಲ ಇದು ನೋಡ್ರಿ 4.5 ಎಕರೆ ಐತ್ರಿ ಇದು. ಮತ್ತು 5 ಫುಟ್ಟಿನ ಸಾಲು ಬಿಟ್ಟಿದ್ದೀವಿ ರೀ. ಇದ್ರಾಗ ತಂದಿಡೋರ್ದೀವಿ ರೀ. ನಾಳೆಯಿಂದ ಕೆಲಸ ಚಾಲು ಆಗೋದೈತಿ ಇಲ್ಲಿ. ಮತ್ತು ನಮ್ಮ ಚಾನಲ್ನ ಬಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಾಳೆಯಿಂದ ಇದ್ರಾಗ ಹಾಕ್ತನು. ಮತ್ತು ಸಸಿ ತರು ಯಾವತ್ತು ತಂದಿದ್ದೀವಿ, ಮತ್ತು ಒಂದು ತರಿಗೆ ಎಷ್ಟು ರೇಟ್ ಬಿದ್ದೈತಿ, ಮತ್ತು 1 ಎಕರೆಗೆ ಎಷ್ಟು ತರು ಹತ್ತಾವ ಅನ್ನೋದು ಮುಂದಿನ ವ್ಲಾಗ್ದಾಗಲಿ ಮುಂದಿನ ವೀಡಿಯೋದಾಗಲಿ ಹೇಳ್ತಾನು 100%. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ಇದೇನು ನೋಡತ್ತಾರೆ ಇದು ಕಬ್ಬ ಮಂಡ್ಯ ಬೀಜದ ಹೇಳಿದಾಗ 3 ಎಕರೆ ಪಟ್ಟಿ ಐತಿದ.
ಮತ್ತು ಹಂಗೆ ವಿಡಿಯೋ ಇಷ್ಟ ಆತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಂಗೆ ಬೆಲ್ ಐಕನ್ ಒತ್ತಿರಿ. ಮತ್ತು ವಿಡಿಯೋನ ಹಂಗೆ ಕೊನೆವರೆಗೂ ನೋಡಿರಿ. ಈ ರೈತನ ವ್ಲಾಗ್ಗಳು ಹಂಗೆ ಬರ್ತಿರ್ತಾವೆ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಎಲ್ಲರಿಗೂ ಧನ್ಯವಾದಗಳು ರೀ. ಬಾಯ್.